Watch India's largest kids library only on Jio Hotstar. Download the app now. ಎಷ್ಟು ದೊಡ್ಡ ಮೀನು ಸಿಕ್ಕಿದೆ ಮೋಟು ನಿನಗೆ. ಹುಷಾರಾಗಿ ತಿನ್ನು, ಇಲ್ಲಾಂದ್ರೆ ಅದೇ ನಿನ್ನ ತಿಂದ್ಬಿಡುತ್ತೆ. ಬಾಯ್ ಮುಚ್ಚ. ಅನ್ಸುತ್ತೆ ತುಂಬಾ ದೊಡ್ಡ ಮೀನು ತಗ್ಲಾಕೊಂಡಿದ್ಯಾ ಅಂತ. ಮಾಡಿ ಪಾಪ ಅವನು ಕಳ್ಳ ಆಗಿದ್ದ, ಡಕಾಯ್ತ ಆಗಿದ್ದ, ಪಿಕ್ ಪಾಕೆಟ್ ಎಲ್ಲ ಮಾಡ್ತಾ ಇದ್ದ. ಪಾಪ ಹೇಗೆ ಅಂದ್ರೆ ಅವನು ನಮ್ಮ ಫುರ್ಫುರಿ ನಗರ ನಿವಾಸಿ ಆಗಿದ್ದ. ಇದು ದುಃಖದ ವಿಷಯ, ಬಹಳ ದುಃಖದ ವಿಷಯ ಇದು. ಅವನ ಶಾರ್ಕು ನಮ್ಮ ಕಣ್ಮುಂದೆನೆ ತಿಂದಾಕ್ಬಿಡ್ತು. ನಮ್ಮ ಕೈಯಿಂದ ಅವನ್ನ ಕಾಪಾಡಕ್ ಆಗ್ಲೇ ಇಲ್ಲ. ಅಯ್ಯಮ್ಮ, ನಮ್ ಜಾನಿಗೆ ಈ ರೀತಿ ಆಗಿರೋದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವ್ನ ಕಂಡ್ರೆ ನಂಗೆ ಒಂಚೂರು ಇಷ್ಟನೇ ಆಗ್ತಿರ್ಲಿಲ್ಲ. ಆದ್ರೆ ಅವ್ನು ಸತ್ತೋಗಿರೋ ವಿಷಯ ಕೇಳಿ ನನಗೆ ಬಹಳ ದುಃಖ ಆಗ್ತಿದೆ ನಿಜವಾಗ್ಲು. ಅರೆ, ನಾನು ಅಲ್ಲೇನಾದ್ರೂ ಇದ್ದಿದ್ರೆ ಶಾರ್ಕ್ ಬಾಯಿ ಒಳಗ್ ಕೈ ಹಾಕ್ಬಿಟ್ಟು ಅವನ ಹೊರಗೆ ಹೇಳ್ಕೊಂತ ಇದ್ದೆ. ಅರೆ, ನೀವೇನ್ ಅನ್ಕೊಂಡಿದ್ರಿ? ಜಾನ್ ಕಾಟ ತಪ್ಪೋಯ್ತು ಅನ್ಕೊಂಡ್ಬಿಟ್ಟಿದ್ರಾ? ಇಲ್ಲ, ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ನಾನು ಭೂತ ಆಗ್ಬಿಟ್ಟು ಬಂದಿದ್ದೀನಿ. ಅಣ್ಣ, ನನಗೆ ಕೊಡು, ಸಮೋಸ ಕೊಡಿ ಇವಾಗ. ಭೂತನೂ ಸಮೋಸ ತಿಂತದೇನ? ತಿನ್ನುತ್ತೆ, ಖಂಡಿತವಾಗ್ಲೂ ತಿನ್ನುತ್ತೆ. ತಗೋರಿ, ತಗೋಪ್ಪ, ತಿನ್ನು. ನಿಮ್ಮೆಲ್ರ ಹತ್ರ ಏನು ಬಂಗಾರ, ಒಡವೆ, ಹಣ ಇದನೋ ಅದನ್ನೆಲ್ಲ ನನಗೆ ತಂದು ಕೊಡ್ಬೇಕಿವಾಗ. ಇಲ್ಲ ಅಂದ್ರೆ ನಾನು ಇವಾಗ ಪ್ರಳಯ ಸೃಷ್ಟಿ ಮಾಡ್ತೀನಿ, ಸುನಾಮಿ ಬರೆಸ್ಬಿಡ್ತೀನಿ, ತುಫಾನ್ ಬರೆಸ್ಬಿಡ್ತೀನಿ. Bye. ಹಲೋ, ಅಯ್ಯೋ ಭಗವಂತ, ಯಾಕಪ್ಪ ಹೀಗ್ ಮಾಡ್ಬಿಟ್ಟೆ? ಜಾನ್ನ ರೈಟ್ ಹೇಳಿಸ್ಬಿಟ್ಟು ಮತ್ತೆ ಕಳ್ತನ ಮಾಡಕ್ ಬಿಟ್ಬಿಟ್ಟಿದ್ಯಲ್ಲಪ್ಪ. ಯಾಕಪ್ಪ ಅವನು ಮತ್ತೆ ಕಳಿಸ್ದೆ ಭಗವಂತ? ಅಯ್ಯಮ್ಮ.
ಅಯ್ಯೋ ಭೂತ ಗೀತೆ ಏನೂ ಇಲ್ಲ ಇದರಲ್ಲಿ ಏನೋ ಮಸ್ಲತ್ತಿದೆ ಅನಿಸ್ತಾ ಇದೆ. ಅಯ್ಯಮ್ಮ ಏನಪ್ಪ ಮಸ್ಲತ್ತಂತೀಯ? ಎಲ್ಲರೂ ದೆವ್ವ ನೋಡಿದ್ದಾರೆ, ನೀವು ನೋಡಿದೀಯಾ? ನಾನ್ ನೋಡಿದ್ದೀನಿ, ಪ್ರತಿಯೊಬ್ರು ನೋಡಿದಾರೆ ಇಲ್ಲಿ ಆ ಭೂತನ. ಹಾ ಪತ್ಲು, ನಮ್ ಕಣ್ಣೆದ್ರಿಗೆ ಶಾರ್ಕು ಆ ಜಾನ್ನ ತಿಂದಾಕ್ಬಿಡ್ತಲ್ಲೋ. ಶಾರ್ಕ್ ಹೊಟ್ಟೆಯಿಂದ ಅವನು ಬದುಕ್ ಬರಕ್ ಮತ್ತೆ ಸಾಧ್ಯ ಏನೋ? ನನ್ಗನ್ಸುತ್ತೆ ಆ ಜಾನ್ ಖಂಡಿತ ಭೂತ ಆಗಿ ಇಲ್ಲಿಗೆ ಬಂದಿದ್ದಾನೆ ಕಣೋ. ಹಾ ಕಬ್ಬಣನ ಕುಯ್ದಂಗೆ ಭೂತನಿಗೆ ಹೊಡೆಯುತ್ತೆ ಕಣೋ. ಈಗ ನಮ್ಮ ಮೋಟು ಶಾರ್ಕ್ ಹೊಟ್ಟೆ ಒಳಗೆ ಹೋಗ್ಬಿಡ್ತಾನೆ, ಭೂತ ಆಗ್ಬಿಡ್ತಾನೆ. ವಾ ಪತ್ಲು ವಾ, ನಿನ್ನಂತ ಸ್ನೇಹಿತ ಇರ್ಬೇಕಾದ್ರೆ ಶತ್ರುಗಳ ಅವಶ್ಯಕತೆನೇ ಇಲ್ಲ ಕಣೋ. ಅಲ್ಲ ನಾನಿನ್ನ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣೋ. ನೀನ್ ಎಲ್ಲರಿಗಿಂತ ನನಗೆ ಶತ್ರು ಕಣೋ, ನೀನೇ. ಬರ್ತೀನಿ. ಅಯ್ಯೋ ಮೋಟು, ನನ್ನ ಪ್ಲಾನ್ ಕಣ ಮಾಡಿದ್ದು. ಮೋಟು ನಿಂತ್ಕೊಳ್ಳೋ. ಮೋಟು ನಮ್ಮ ಸ್ನೇಹಿತ ಮೇಲೆ ಆಣೆ ಕಣೋ. ಮೊದಲು ನನ್ನ ಪ್ಲಾನ್ ಒಂದ್ಸಲಿ ಕೇಳಿಸ್ಕೊಂಬಿಡು, ಆಮೇಲೆ ಮಾಡೋದು ಬಿಡೋದು ನಿಂಗೆ ಸೇರಿದ್ದು ಕಣೋ, ಅಷ್ಟೇನೆ. ಅರೆ ನಾನು ಏನು ಮಾಡೋದು ಇಲ್ಲ, ನಿನ್ ಮಾತು ಕೇಳಿಸ್ಕೊಳ್ಳೋದು ಇಲ್ಲ ಕಣೋ. ಅಯ್ಯೋ ಮೋಟು, ನೀ ಚಿಂತೆ ಮಾಡಬೇಡ ಕಣೋ. ನೀ ತಿನ್ನೋ ಶಾರ್ಕು ಕೂಡ ನಕಲಿ ಶಾರ್ಕು ಕಣೋ. ಹಾಗೆ ಭೂತನು ನಕಲಿ ಭೂತನೇ. ಆಮೇಲೆ ನೀನು ಜಾನ್ಗೆ ಕೌಂಟರ್ ಮಾಡ್ಬೋದು. ಮೋಟುನ ಶಾರ್ಕಿಂದ ಕುಡ್ತು. ಮೋಟು ಶಾರ್ಕ್ ಹೊಟ್ಟೆ ಸೇರ್ಕೊಬಿಟ್ಟ. ನದಿಲಿ ಮೋಟುನ ಶಾರ್ಕು ತಿಂದಾಕ್ಬಿಡ್ತು. ಅಲ್ಲಪ್ಪ, ನದಿ ಹಾಗೆ ಶಾರ್ಕ್ ಯಾಕೆ ಹಿಂಗ್ ಮಾಡಕತ್ತೈತಿ? ಮೊದಲು ಜಾನ ತಿಂದಾಕ್ತ, ಈಗ ನಮ್ಮ ಮೋಟು ತಿಂದಾಕ್ಬಿಡ್ತಲ್ಲಪ್ಪ ಅದು. ಅರೆ ಏನ್ ನಡೆಯಕತ್ತೈತೆ ಇಲ್ಲಿ? ಇಲ್ಲೊಂದು ಭೂತ ಬಂದೈತಿ. ಅರೆ ಮೋಟ, ನೀನು ಭೂತ ಆಗೇನ? ಭೂತ. ಅರೆ ಟೇಣ, ನಾನು ಭೂತ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೇನೆ. ಶಾರ್ಕ್ ಯಾರನ್ನ ತಿಂದಾಕ್ಬಿಡುತ್ತೋ ಅವರೆಲ್ಲರೂ ಭೂತ ಆಗಿ ಬಂದ್ಬಿಡ್ತಾರೆ. ಈಗ ನಾನು ಕಳ್ತನ ಮಾಡ್ತಿರೋ ಭೂತಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆ ಭೂತ ಮನುಷ್ಯನಾಗೂ ಮುಂಚೆ ಕಳ್ತನ ಮಾಡ್ತಾ ಇತ್ತು. ಅರೆ ಏನ್ ಮಾತಾಡ್ತಾ ಇದೀಯಾ? ಭೂತ ಆಗ್ಬಿಟ್ಟು ಕೂಡ ನನಗೆ ಹೊಡಿತೀಯೇನಪ್ಪ ನೀನು? ಓಹೋ, ನೀನು ಭೂತ ಆಗ್ಬಿಟ್ಟು ಕಳ್ತನ ಮಾಡ್ತಾ ಇದೆಯಲ್ಲ, ನಾನ್ ಭೂತ ಆಗ್ಬಿಟ್ಟು ಯಾಕೆ ನೀನ್ ಚಚ್ಚಾಕ್ಬಾರ್ದು ಹೇಳೋ? ಇಲ್ಲ, ಇದಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವನು ನಕಲಿ ಭೂತ, ನಾನು ನಿಜವಾದ ಭೂತ ಇದ್ದೇನೆ. ಅರೇ ನನ್ ಸಮಯ ಹಾಳು ಮಾಡಬೇಡ ಜಾನ್, ನನಗೆ ಟೈಮ್ ಇಲ್ಲ. ನಾನು ಹಿಂಗೆ ಚಚ್ಚಕ್ ಬಂದಿದ್ದೀನಿ. ಈಗ ನನಗೆ ನನ್ ಕೆಲಸ ಮಾಡಕ್ ಬಿಡು. ಹಾ ನೋಡಿದ್ರ ಇವನಿಗೆ ಏಟ್ ಬಿತ್ತು. ಇವನು ನಕಲಿ ಭೂತ ಇದ್ದಾನೆ, ನಾನು ನಿಜವಾದ ಭೂತ. ನಿಜವಾಗಿಯೂ ನಾನೇ ಭೂತ. ಹೇಳೋ, ಭೂತಕ್ಕೆ ಏಟ್ ಬೀಳೋದಿಲ್ವಾ? ಬಾಂಗರೆ, ನಾನು ಹಿಂಗೊಂದು ಬಿಟ್ಟು ನೋಡ್ತೀನಿ, ಏಟ್ ಬೀಳುತ್ತೆ ಅಲ್ವಾ ನೋಡ್ತೀನಿ. ಬಾರೋ. ಇಲ್ಲ, ಪೋಟಿ ಮುಗ್ದೋಯ್ತು. ಇವಾಗ ನೀನ್ ನಿಮ್ ಮನೆಗೆ ಹೊರಟೋಗ್ಬಿಡು, ನಾನು ನನ್ನ ಮನೆಗೆ ಹೋಗ್ತೀನಿ. ಭೂತ ಇಬ್ರು ಅಣ್ಣ ತಮ್ಮ ಇದ್ದಂಗೆ, ನಮ್ಮ ಮಧ್ಯೆ ಯಾಕೆ ಜಗಳ ಬೇಕು ಹೇಳು? ಇದೇನಿದು? ಅದೇ ಇದು ಭೂತಗಳನ್ನ ಕ್ಯಾಪ್ಚರ್ ಮಾಡುವಂತ ಬಲ ಕಡೆಯ. ಇಬ್ರಿಗೆ ಏನ್ ಮಾಡಕ್ಕಾಗಲ್ಲ. ನಿಜವಾದ ಭೂತ ಯಾವುದು, ಡೂಪ್ಲಿಕೇಟ್ ಭೂತ ಯಾವುದು ಅಂತ ಈಗ ಈ ಶಾರ್ಕ್ ಕಂಡಿಡಿತಾ ಇರು. ರೆಡಿನಾ? ಇವಾಗ ಇದೇನಪ್ಪ ಇದು? ಅದ್ರಯ್ಯ, ಶಾರ್ಕ್ ಹೇಳ್ತಾ ಇದೆ, ನೀವಿಬ್ರು ಈಗ ಅದ್ರ ಹೊಟ್ಟೆ ಒಳಗೆ ಹೋಗ್ಬೇಕಂತೆ. ಅಸಲಿ ಭೂತ ಯಾರಾಗಿರ್ತಾರೋ ಅವ್ರು ಆಚೆ ಬಂದ್ಬಿಡ್ತಾರೆ, ನಕಲಿ ಭೂತ ಯಾರಾಗಿರ್ತಾರೋ ಅವ್ರು ಶಾರ್ಕ್ ಹೊಟ್ಟೆ ಒಳಗೆ ಇದ್ಬಿಡ್ತಾರೆ. ಎಂಟ್ರಿ ಕೊಡ್ರಪ್ಪ ಹೊಟ್ಟೆ ಒಳಗೆ. ಇಲ್ಲ, ನಾನು ಹೋಗೋದಿಲ್ಲ. ಮೊದ್ಲು ಮೋಟು ಹೋಗ್ಲಿ. ಸರಿ, ನಾನೇ ಮೊದಲು ಹೊಟ್ಟೆ ಒಳಗೆ ಹೋಗ್ತೀನಿ. ಮೋಟು ಒಳಗಡೆ ಹೋಗ್ಲಿ, ಆ ಶಾರ್ಕ್ ಅವನ್ನ ತಿಂದು ಬಿಡುತ್ತೆ. ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೇನೆ. ಮೋಟು ನಿಜವಾದ ಭೂತ ಅದನ್ನ. ಏ ಜಾನ ಭೂತ, ಈಗ ಒಳಗೆ ಹೋಗ.
ಪ್ಲೀಸ್ ನನ್ನ ತಿನ್ಬೇಡ. ಒಂದ್ಸರಿ ಆಗ್ಲೇ ನನ್ನ ತಿನ್ಬಿಟ್ಟಿದ್ಯಾ? ಪ್ಲೀಸ್ ನನ್ನ ಏನು ಮಾಡ್ಬೇಡ. ನಿಜವಾದ ಭೂತಗಳೇ ಆಗಿದ್ರೆ ಅದಕ್ಕೆ ದೇಹ ಇರೋದಿಲ್ಲ, ಮೂಳೆ ಮಾಂಸ ಇರೋದಿಲ್ಲ, ಅವಕ್ಕೆ ರುಚಿನೇ ಗೊತ್ತಾಗಲ್ಲ, ಮತ್ತೆ ಉಸಿರಾಡೋದು ಇಲ್ಲ ಅವು. ಬಾಬಾ, ಬಿಟ್ಬಿಡು ಬಿಟ್ಬಿಡು. ಅರೆ ಇದೇನಿದೆ? ನಿನ್ನ ಹೊಸ ಜೈಲ್. ಅಲ್ಲಪ್ಪ ಏನಿದೆ? ಅಲ್ಲ ಇದು ನಕಲಿ ಭೂತ ಅಣ್ಣ. ನಕಲಿ ಶಾರ್ಪ್ ಒಳಗಡೆ ಹೋಗ್ಬಿಟ್ಟು ಎಲ್ಲಾನು ನಂಬಿಸ್ಬಿಟ್ಟಿದ್ದ ಇವನು. ನಾವೆಲ್ಲ ಶಾರ್ಕ್ ತಿನ್ಬಿಟ್ಟಿದೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಇವನು ಭೂತ ತರ ವೇಷ ಹಾಕೊಂಡ್ಬಿಟ್ಟು ಎಲ್ರು ಎದುರಿಸ್ತಾ ಇದ್ದ. ಅಲ್ಲಿ ಭೂತಾಗ ನಮ್ಮೆಲ್ರಿಗೂ ಮೋಸ ಮಾಡ್ತೀಯ ನೀನ? ಏನೇನು ಮಾಡ್ತೀನಿ ಇವಾಗ? ನಿಂತ್ಕ. ಚಿಂಗಂ ಸರ್ ನನ್ನ ಕಾಪಾಡಿ. ಚಿಂಗಂ ಸರ್ ನನ್ನ ಜೈಲಿಗೆ ಕರ್ಕೊಂಡೋಗಿ, ಇಲ್ಲ ಅಂದ್ರೆ ಇವರೆಲ್ಲ ನಂಗೆ ನಿಜವಾಗ್ಲೂ ಹೊಡೆದು ಭೂತನೇ ಮಾಡ್ಬಿಡ್ತಾರೆ. Watch India's largest kids library only on Geo Hotstar. Download the app now.